ಏನು ಹೇಳ್ಕೊಂಡಿದ್ರು ಸರ್? ಇತ್ತೀಚೆಗೆ ಯಾವ ಮಾತಾಡಿದ್ರು? ನಾನು ಶುಕ್ರವಾರ ದಿವಸ ಸರ್ ಮಾಡೋ ಆಸೆ ಇತ್ತು. ಅದೇ ದಿವಸ ಅದೇ ಕೊರಗದಲ್ಲಿದ್ದ ನಾವು ಮದುವೆ ಮಾಡ್ಕೊಂಡು ಹೋಗಪ್ಪ, ಇಲ್ಲಿ ಬಂದ್ಬಿಡು. ಕೆನಡಾ ಕೊಡ್ತಾ ಇರಲಿಲ್ಲ, ಎಲ್ಲ ಅಮೇರಿಕಾ ಕೇಳ್ತದೆ. ಅಮೇರಿಕಾ ಟ್ರೈ ಮಾಡ್ದ, ಬಂದ್ಬಿಡು ಅಂತಂದ್ರೆ ಊನವನು ಅಷ್ಟೇ. ಸರ್ಕಾರ ಏನಾದರೂ ಮಾತುಕತೆ ಯಾರು ನಮ್ಮ ಪ್ರತಿನಿಧಿಗಳು ಮಾಡೋರ ಫೋನ್ಗಿನ? ಇಲ್ಲ ಸರ್ಕಾರಕ್ಕೆ ಒಂದು ರಿಕ್ವೆಸ್ಟ್ ಮಾಡಿ, ಅದೇ ನಮಗೆ ಪಾರ್ಥಿವ ಶರೀರ ತಂದು ನಮ್ಮ ಮಾತೃಭೂಮಿಯಲ್ಲಿ ಅಂತ ಸಂಸ್ಕಾರ ಮಾಡಿದ್ರೆ ನಮಗಿರೋ ಒಬ್ಬನೇ ಮಗ, ಅದನ್ನು ಪುಣ್ಯ ಕಟ್ಕೊಂತೀವಿ. ನಮ್ಮ ಮಾತೃಭೂಮಿಯಲ್ಲಿ ಮಾಡಿದ್ರು ಅಂತಂದು ಇದಿರ್ತದೆ. ಅದಕ್ಕೆ ಪ್ರಧಾನಮಂತ್ರಿಗಳು ನಮಗೆ ಸಹಕಾರ ಕೊಟ್ಟು ನಮ್ಮ ಎಲ್ಲ ಬೆಂಬಲರು, ನಮ್ಮ ಮಾಮೇದರು, ನಮ್ಮ ಸಂಘದವರು ಎಲ್ಲ ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅವರಿಗೆಲ್ಲ ಕೃತಜ್ಞತೆ ಸಲ್ಲಿಸ್ತೀವಿ. ನಾವು ಅಂತ ಅನ್ಕೊಂಡಿದ್ದು ಈ ರೀತಿ ಘಟನೆ ಆಗ್ತಿದ್ದು ನಾನು ಕನಸಲ್ಲೂ ಅನ್ಕೊಂಡಿದ್ದೀನಿ. ಅವನು ಮದುವೆ ಮಾಡಿಬಿಟ್ಟಿದ್ರೆ ಅವನು ಎಲ್ಲೋ ಸುಖವಾಗಿರೋನು, ಇಲ್ಲೇ ಬಂದ್ಬಿಡ್ತೀನಿ ಅಂತ ಹೇಳಲ್ಲ. ಅವನಿಗೆ ಯಾವುದು ಅಮೇರಿಕಕ್ಕೆ ಕೊಡ್ತಾಯಿದ್ರು, ಅಮೇರಿಕ ಟ್ರೈ ಮಾಡ್ದ, ಅದೇ ವೀಸಾ ಸಿಗಲಿಲ್ಲ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀರಾ ಸರ್? ಅದೇ ಸರ್, ನನಗೇನು ಅಂತಂದರೆ ಸಲೀಸಾಗಿ ಮೃತದೇಹವನ್ನು ನಮ್ಮ ಸ್ವಗೃಹಕ್ಕೆ ತರಿಸಲಿಕ್ಕೆ ಒಂದು ಸಹಾಯ ಮಾಡಿ.